ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ಏನ್ ವಿಷಯ ಅಂದ್ರೆ ನಿಮ್ಮೆಲ್ರಿಗೂ ಗೊತ್ತು ಹೋದ ವರ್ಷ ನಮ್ಮತ್ತೆ ಕ್ಯಾನ್ಸರ್ನಿಂದ ತೀರ್ಕೊಂಡ್ರು ಅಂತ. ಸೊ ಇವತ್ತು ಅದ್ರ ರಿಲೇಟೆಡ್ ವಿಡಿಯೋನ ನಾನು ಮಾಡ್ತಾ ಇದ್ದೀನಿ. ಈ ವಿಡಿಯೋ ಸಾಕಷ್ಟು ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತ ನಾನು ಅನ್ಕೊಂತೀನಿ. ಸಾಕಷ್ಟು ಜನ ನಮ್ಗೆ ಯೂಟ್ಯೂಬ್ ಅಲ್ಲಿ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ಮಾಡ್ತಾ ಇದ್ರು. ಅವ್ರಿಗೆ ಏನಾಯ್ತು, ಅವ್ರಿಗೆ ಯಾವ ತರ ಕ್ಯಾನ್ಸರ್ ಇತ್ತು ಅಂಡ್ ಯಾವ ಸ್ಟೇಜ್ ಅಲ್ಲಿ ಇತ್ತು, ಯಾವ ಸ್ಟೇಜ್ ಅಲ್ಲಿ ಇರುವಾಗ ಯಾವ ತರ ಟ್ರೀಟ್ಮೆಂಟ್ ಕೊಡಿಸ್ತಾ ಇದ್ರಿ ನೀವು ಅನ್ನೋದ್ರ ಬಗ್ಗೆ ಎಲ್ಲ ಕ್ವಶನ್ಸ್ ಕೇಳ್ತಾ ಇದ್ದೀರಾ. ಸೊ ನೀವೆಲ್ಲ ನೋಡಿರ್ತೀರಾ ಹಳೆ ವಿಡಿಯೋಗಳಲ್ಲಿ ಅವ್ರಿಗೆ ಕ್ಯಾನ್ಸರ್ ರಿಲೇಟೆಡ್ ಆಗಿ 2 ಸರಿ ಆಪರೇಷನ್ ಆಗುತ್ತೆ. ಅದಾದ್ಮೇಲೆ ರೇಡಿಯೇಷನ್ ಕೂಡ ಕೊಡಿಸ್ತಾರೆ. ಸೊ ನಮ್ಮನೇಲಿ ಯಾರಿಗೂ ಐಡಿಯಾ ಕೂಡ ಇರ್ಲಿಲ್ಲ ಅವ್ರಿಗೆ ಈ ತರದೊಂದು ಕಾಯಿಲೆ ಬರುತ್ತೆ ಅಂತ. ನಮ್ಮಂಗ ಆಗಿದ ತರನೇ ಬೇರೆ ಯಾರಿಗೂ ಆಗದ್ ಬೇಡ ಅಂತ ಅನ್ಬಿಟ್ಟು ತುಂಬಾ ಹಾಸ್ಪಿಟಲ್ ನ ಹುಡುಕಿದ್ರು ಅವರು. ಅದ್ರಲ್ಲಿ ನಮ್ಗೆ ಸಿಕ್ಕಿದಂತ ಬೆಸ್ಟ್ ಹಾಸ್ಪಿಟಲ್ ಬಗ್ಗೆ ನಾನು ಇವತ್ತು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹಾಸ್ಪಿಟಲ್ ನೋಡಿದಾಗ ನಮ್ಗೆ ರಿವ್ಯೂ ಚೆನ್ನಾಗಿದೆ ಅಂತ ಗೊತ್ತಾದಾಗ ನಾವು ಅವ್ರಿಗೆ ಫೋನ್ ಮಾಡಿ ಕೇಳಿದ್ವಿ, ನಿಮ್ ಹಾಸ್ಪಿಟಲ್ ನಮ್ಗೆ ಯಾವ ತರ ಟ್ರೀಟ್ಮೆಂಟ್ ಕೊಡ್ತಾರೆ ಪೇಷಂಟ್ ಗಳಿಗೆ ಅಂತ ಎಲ್ಲ. ಸೊ ಅವ್ರಂದ್ರು ನೀವು ಬೇಕಂದ್ರೆ ನೀವು ಒಂದು ವಿಸಿಟ್ ಕೊಡ್ಬೋದು ಹಾಸ್ಪಿಟಲ್ಗೆ. ಹಾಸ್ಪಿಟಲ್ ಹೆಂಗಿದೆ, ಡಾಕ್ಟರ್ಸ್ ಜೊತೆ ಮಾತಾಡ್ಬೋದು ಅಂಡ್ ಹಾಸ್ಪಿಟಲ್ ಬಗ್ಗೆ ತಿಳ್ಕೊಬಹುದು. ಸೊ ಅದಕ್ಕೆ ನಾನು ಸಹ ಇವತ್ತು ಹಾಸ್ಪಿಟಲ್ ವಿಸಿಟ್ಗೆ ಹೋಗ್ತಾ ಇದೀವಿ. ಸೊ ನಿಮ್ಗೂ ಕೂಡ ನಾನು ತೋರಿಸ್ತೀನಿ ಹಾಸ್ಪಿಟಲ್ ಹೆಂಗಿದೆ, ಅಲ್ಲಿ ಡಾಕ್ಟರ್ಸ್ ಜೊತೆ ಮಾತಾಡೋಣ. ಈ ವಿಡಿಯೋ ಅಲ್ಲಿ ನಿಮ್ಗೆ ಈ ಎಲ್ಲಾ ವಿಷಯನೂ ನಾನು ತಿಳಿಸ್ಕೊಡ್ತೀನಿ. ಸೊ ಬನ್ನಿ ಹೋಗೋಣ. ಸೊ ಗೈಸ್, ನಾನು ಹೇಳಿದ್ದೆ ಅಲ್ವಾ ಒಂದು ಪ್ಲೇಸಿಗೆ ಬರ್ತೀನಿ ಅಂತ. ಅದೇ ನಮ್ಮ ಬೆಂಗಳೂರಿನಲ್ಲಿರೋ ಪುನರ್ಜನ್ ಆಯುರ್ವೇದ ಹಾಸ್ಪಿಟಲ್. ಇಲ್ಲಿ ಒಬ್ರು ಪೇಷಂಟ್ ಕಡೆಯವರಿದ್ದಾರೆ. ಸೊ ಅವರ ಕ್ಯಾನ್ಸರ್ ಜರ್ನಿ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಹಾಯ್ ಸರ್, ನಮಸ್ತೆ. ಪೇಷಂಟ್ ಯಾರು ಸರ್? ಯಾವ ಸರ್ ನಿಮ್ದು? ಚಿಕ್ಕಮಂಗ್ಳೂರು. ಪೇಷಂಟ್ ಹೆಸರು? ಯಶೋಧ ಅಂತ. ವಯಸ್ಸು? 47. ಅವ್ರಿಗೆ ಯಾವಾಗ ಗೊತ್ತಾಯ್ತು ಕ್ಯಾನ್ಸರ್ ಇದೆ ಅಂತ? ಯಾವ ಸ್ಟೇಜ್ ಅಲ್ಲಿ ಇದೆ ಅಂತ ಗೊತ್ತಾಯ್ತು? ಫಸ್ಟ್ ಸ್ಟೇಜ್ ಅಲ್ಲಿ ನಾವು ತೋರಿಸಿದ್ವಿ. ಫಸ್ಟ್ ಸ್ಟೇಜ್ ಇರ್ಬೇಕಾದ್ರೆ ಆಪರೇಷನ್ ಆಗಿದ್ದಾವೆ. ಸೊ ಏನ್ ಪ್ರಾಬ್ಲಮ್ ಆಗಿದೆ ಅಂದ್ಬಿಟ್ಟು ಹಾಸ್ಪಿಟಲ್ ಕರ್ಕೊಂಡು ಹೋದ್ರಿ ಸರ್. ಹೇಗೆ ಗೊತ್ತಾಯ್ತು ನಿಮ್ಗೆ? ಅದನ್ನು 4 ಅಡಿಯಲ್ಲಿ ಒಂದು ಗುಳ್ಳೆ ಆಗಿತ್ತು. ಚೆಕ್ ಮಾಡೋದಲ್ಲಿ ಬ್ಲಡ್ ರಿಪೋರ್ಟ್ ಅಲ್ಲಿ ಬಂದಾಗ ಗೊತ್ತಾಯ್ತು ಅದು ಪಾಸಿಟಿವ್ ಇದೆ ಅಂತ. ಏನ್ ಕ್ಯಾನ್ಸರ್ ಸರ್ ಅದು? ಬೈ ಕ್ಯಾನ್ಸರ್ ಆಗಿದೆ. ಮುಂಚೆ ಏನಾದ್ರು ಅಡಿಕೆ ತಿಂತಿದ್ರು. ಅವ್ರಿಗೆ ಕ್ಯಾನ್ಸರ್ ಅಂತ ಗೊತ್ತಾದ್ಮೇಲೆ ಬೇರೆ ಎಲ್ಲಾದ್ರೂ ಟ್ರೀಟ್ಮೆಂಟ್ ಕೊಡ್ಸಿದಿರಾ ಅವ್ರಿಗೆ? ಕೊಡ್ಸಿದ್ವಿ. ಓಕೆ, ಅವ್ರಿಗೆ ಅಲ್ಲಿ ಏನ್ ಟ್ರೀಟ್ಮೆಂಟ್ ಕೊಡ್ಸ್ತಾ ಇದ್ರಿ? ಡಾಕ್ಟರ್ ಏನ್ ಹೇಳಿದ್ರು? ಏನ್ ಹೇಳಿಲ್ಲ, ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ. ಆಪರೇಷನ್ ಮಾಡ್ಬೇಕಂದ್ರು. ಇಮಿಡಿಯೇಟ್ಲಿ ಆಪರೇಷನ್ ಮಾಡಿಸಿದ್ವಿ. ರೇಡಿಯೇಷನ್ ಮಾಡಿಸಿದ್ವಿ. ಮಂತ್ಲಿ ಚೆಕಪ್ ಹೋಗ್ತಾ ಇದ್ದು. ಮಂತ್ಲಿ ಟ್ಯಾಬ್ಲೆಟ್ ಕೊಡ್ತಾ ಇದ್ರು. ಆಮೇಲೆ ಮತ್ತೆ ಅವ್ರಿಗೆ ಯಾಕೋ ಗುಣ ಕಮ್ಮಿ ಆಗ್ತದೆ, ಮತ್ತೆ ಅವ್ರ ನೋವು ಜಾಸ್ತಿ ಆಯ್ತು. ಹಾಗೆ ಫೇಸ್ಬುಕ್ ಅಲ್ಲಿ ನೀವು ನೋಡಿದ್ದೆ, ಬಂದಿದ್ವಿ. ಫಸ್ಟ್ ವಿಸಿಟ್ ಹಾಕಿದ್ವಿ ಇವತ್ತು. ಸೊ ಅವ್ರಿಗೆ ನಾಲ್ಗೆಯಲ್ಲಿ ಇದಾಗಿದೆ ಅಂತ ಹೇಳಿದ್ರಲ್ಲ, ಸೊ ಅವ್ರು ಊಟ ಮಾಡ್ತಾ ಇದಾರೆ. ಅವ್ರ ಕಂಡೀಷನ್ ಹೇಗಿದೆ ಇವಾಗ ಸರ್? ಕಂಡೀಷನ್ ಅವ್ರು ಊಟ ಮಾಡಕ್ ಆಗ್ತಲ್ಲ. ಸ್ವಲ್ಪ ಅದು ನಾಲ್ಗೆ ತೊದ್ಲುತ್ತೆ ಅದು ಮಾತಾಡ್ಬೇಕಾರೆ. ಹಂಗೆ ಈ ಗಂಟ್ಲಲ್ಲಿ ನೋವು ಇದಾವೆ. ರೇಡಿಯೇಷನ್ ಮಾಡಿದಲ್ವಾ, ಹಂಗಾಗಿ ಸ್ವಲ್ಪ ಉರಿ ಆಗುತ್ತೆ ಹೊಟ್ಟೆ ಬಾಯಲ್ಲೆಲ್ಲ. ಓಕೆ, ನಿಮ್ಮ ಅದಕ್ಕೆ ಇವಾಗ ಹೀಗೆಲ್ಲ ಆಗಿದ್ರು ಅವ್ರು ಇವಾಗ ಧೈರ್ಯವಾಗಿದ್ದಾರಾ? ಧೈರ್ಯವಾಗಿದ್ದಾರೆ. ಥ್ಯಾಂಕ್ ಯು ಸರ್. ಹಾಯ್ ಮ್ಯಾಮ್, ನನ್ನ ಹೆಸರು ಸ್ನೇಹ ಅಂತ. ಮ್ಯಾಮ್, ರಸಾಯನ ಆಯುರ್ವೇದ ಅಂತ ಹೇಳಿದ್ರಲ್ಲ, ಈ ಜನರೇಷನ್ಗೆ ಅದು ಹೇಗೆ ಯೂಸ್ ಆಗುತ್ತೆ ಮತ್ತೆ ಅದರ ಬೆನಿಫಿಟ್ಸ್ ಬಗ್ಗೆ ಹೇಳಿ. ನಮಸ್ತೆ, ನಾನು ಡಾಕ್ಟರ್ ರಶ್ಮಿ. ಹೆಸರು ಕೇಳಿದ್ರೆ ನೀವು ಆಯುರ್ವೇದ ಅಂತಂದ್ರೆ ಅದು ಹಳೇದು, ತುಂಬಾ ಪ್ರಾಚೀನವಾದ ವೈದ್ಯಕೀಯ ಪದ್ಧತಿ. ಸೊ ಅದರಲ್ಲಿ ಇರೋ ಒನ್ ಆಫ್ ದಿ ಬ್ರಾಂಚ್ ರಸಾಯನ ಆಯುರ್ವೇದ. ಸೊ ಸೈನ್ಸ್ ಹಳೇದಾದ್ರೂ ಅದು ಹ್ಯೂಮನ್ ಬೀಯಿಂಗ್ಸಿಗೆ ಅಂತ ಮಾಡಿರೋದ್ರಿಂದ ದ ಬಯಾಲಜಿ ಇಸ್ ಸೇಮ್ ಅಲ್ವಾ. ಸೊ ರಿಸಲ್ಟ್ ಯಾವುದೇ ಕಾಲಕ್ಕೂ ಅದು ವರ್ಕ್ ಆಗೇ ಆಗುತ್ತೆ. ಹಿಂದೆನೂ ವರ್ಕ್ ಆಗ್ತಿತ್ತು, ಈಗಲೂ ಮುಂದೆನೂ ವರ್ಕ್ ಆಗುತ್ತೆ. ಸೊ ಎಲ್ಲಾ ಜನರೇಷನ್ ಅಲ್ಲಿ ಏನು ನಮ್ಮ ಹ್ಯೂಮನ್ ಫಿಸಿಯಾಲಜಿ ಬಯಾಲಜಿ ಎಲ್ಲ ಅದೇ ಆಗಿರೋದ್ರಿಂದ ಖಂಡಿತವಾಗೂ ವರ್ಕ್ ಆಗುತ್ತೆ. ಅಂಡ್ ಇಟ್ ಈಸ್ ಟೋಟಲಿ ಸೇಫ್, ಏನು ತೊಂದರೆ ಇಲ್ಲ. ಹೇಗೆ ವರ್ಕ್ ಆಗುತ್ತೆ ಕ್ಯಾನ್ಸರ್ ಪೇಷಂಟ್ಸ್ ಅಲ್ಲಿ ಅಂದ್ರೆ, ಮೇನ್ಲಿ ನಿಮ್ ಕ್ಯಾನ್ಸರ್ ಅಂದ್ರೆ ನೀವು ಆಲ್ರೆಡಿ ತಿಳ್ಕೊಂಡಿರ್ಬಹುದು, ದೇಹದಲ್ಲಿ ಯಾವ್ದೋ ಒಂದು ಸೆಲ್ಲು ಏನೋ ಮ್ಯೂಟೇಶನ್ ಅಂತ ಹೇಳ್ತೀವಿ, ಏನೋ ಅದ್ರ ಫಿಸಿಯಾಲಜಿ ಮಿಸ್ಟೇಕ್ ಆಗಿ ಅದು ಕಂಟಿನ್ಯೂಸ್ ಮಲ್ಟಿಪ್ಲೈ ಆಗ್ತಾ ಇರುತ್ತೆ. ಮತ್ತೆ ದೇಹಕ್ಕೆ ಬೇಕಾದ ಯಾವ ಕೆಲ್ಸನೋ ಅದು ಮಾಡ್ತಾ ಇರಲ್ಲ. ಹಾಗೆ ಇಮ್ಯುನಿಟಿ ಕೂಡ ತುಂಬಾ ಲೋ ಆಗಿರುತ್ತೆ. ಸೊ ಇದೆರಡು ಕಾರಣಗಳಿಂದ ಕಾಯಿಲೆ ಬಂದಿರುತ್ತೆ. ಈ ನಾವು ಯೂಸ್ ಮಾಡೋ ಮೆಡಿಸಿನ್ ಗಳಿಂದ ಅವೆರಡರ ಪ್ರಾಸೆಸ್ ನ ತಡೆಯಕ್ಕೆ ಮತ್ತೆ ಇಮ್ಯುನಿಟಿ ಇಂಪ್ರೂವ್ ಮಾಡಕ್ಕೆ ಹೆಲ್ಪ್ ಮಾಡೋದ್ರಿಂದ ಈ ಕಾಯಿಲೆಯಲ್ಲಿ ಹೆಚ್ಚಿನ ಮಟ್ಟಿಗೆ ಪೇಷಂಟ್ಸ್ ಗೆ ತುಂಬಾ ಹೆಲ್ಪ್ ಆಗೇ ಆಗುತ್ತೆ. ಈ ಟ್ರೀಟ್ಮೆಂಟ್ ರಿಲೇಟೆಡ್ ಆಗಿ ಬುಕ್ಸ್ ಹಾಗೂ ಪ್ರೂಫ್ಸ್ ಏನಾದ್ರು ಇದೆಯಾ? ರಸಾಯನ ಚಿಕಿತ್ಸೆಗೆ ಸಂಬಂಧಪಟ್ಟಂತೆ ನಿಮಗೆ ಆಯುರ್ವೇದದ ಎಲ್ಲಾ ಬುಕ್ ಅಲ್ಲೂ ಕೂಡ ನಿಮ್ಗೆ ರೆಫರೆನ್ಸ್ ಸಿಗುತ್ತೆ. ಫಾರ್ ಎಕ್ಸಾಂಪಲ್ ಚರಕ ಸಂಹಿತ ಆಗ್ಬೋದು, ಅಷ್ಟಾಂಗ ಹೃದಯ ಆಗ್ಬೋದು, ಅಥವಾ ನಮ್ಮ ಸುಶ್ರುತ ಸಂಹಿತಲ್ಲಿ ಆಗ್ಬೋದು. ಮತ್ತೆ ಅದರಲ್ಲದೆ ನಮ್ಮ ಸುಶ್ರುತ ಸಂಹಿತದಲ್ಲಿ ಈ ಅರ್ಬುದ ಬಗ್ಗೆನೂ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಸೊ ಇದೆಲ್ಲ ನಿಮ್ಗೆ ಎಕ್ಸ್ಪ್ಲನೇಷನ್ ಸಿಗುತ್ತೆ. ಮ್ಯಾಮ್, ಇದು ಆಲ್ಟರ್ನೇಟಿವ್ ಟ್ರೀಟ್ಮೆಂಟಾ ಅಥವಾ ಇದೇ ಮೇನ್ ಟ್ರೀಟ್ಮೆಂಟಾ? ಮ್ಯಾಮ್, ಕ್ಯಾನ್ಸರ್ ಅಲ್ಲಿ ಬೇರೆ ಟ್ರೀಟ್ಮೆಂಟ್ ಎಲ್ಲ ಬಿಟ್ಟು ಇಲ್ಲಿಗೆ ಬರ್ತಾ ಇದಾರಲ್ಲ, ಏನಕ್ಕೆ? ಇದು ಸಪೋರ್ಟಿವ್ ಮೆಡಿಸಿನ್ಸ್ ಅಂತ ಅರ್ಥ ಮಾಡ್ಕೊಳ್ಳೋದು ಸೇಫು. ಯಾಕಂದ್ರೆ ಕ್ಯಾನ್ಸರ್ ಅನ್ನೋದು ತುಂಬಾ
ದೊಡ್ಡ ಡಿಸೀಸು, ಅದಕ್ಕೆ ಸಣ್ಣ ಪುಟ್ಟ ಟ್ರೀಟ್ಮೆಂಟು ಅಥವಾ ಶಾರ್ಟ್ ಟೈಮ್ ಟ್ರೀಟ್ಮೆಂಟ್ಗಳು ಸಾಕಾಗೋದಿಲ್ಲ. ಆ ಕ್ಯಾನ್ಸರ್ ಸೆಲ್ನ ಹೋಗ್ಸೋದ್ರ ಜೊತೆಗೆ ಮನುಷ್ಯನು ಚೆನ್ನಾಗಿರೋ ತರ ನೋಡ್ಕೊಳ್ಳೋಕೆ ಮೆಡಿಸಿನ್ಗಳು ತುಂಬಾ ಅವಶ್ಯಕತೆ ಇರುತ್ತೆ. ಕೀಮೋ ರೇಡಿಯೇಷನ್ ಎಲ್ಲ ತಗೊಳ್ತಿರೋ ಪೇಷಂಟ್ಸ್ ಏನಕ್ಕೆ ಬರ್ತಾರೆ ಅಂದ್ರೆ ಅವ್ರದ್ದು ಕ್ವಾಲಿಟಿ ಆಫ್ ಲೈಫ್ ತುಂಬಾ ಹಾಳಾಗ್ತಾ ಇರುತ್ತೆ ಬಿಕಾಸ್ ಆಫ್ ದ ಟ್ರೀಟ್ಮೆಂಟ್. ಸೊ ಆ ಕ್ವಾಲಿಟಿ ಆಫ್ ಲೈಫ್ ಅಂದ್ರೆ ನಾರ್ಮಲ್ ಆಗಿ ಊಟ ಮಾಡಕ್ಕಾಗಲ್ಲ, ನಿದ್ದೆ ಮಾಡಕ್ಕಾಗಲ್ಲ, ಓಡಾಡಕ್ಕಾಗಲ್ಲ, ಅಥವಾ ಏನೋ ನ್ಯೂರೋಪತಿ ಅಂತ ಹೇಳ್ತೀವಿ, ಎಲ್ಲೋ ಕೈ ಕಾಲೆಲ್ಲ ಉರಿತಿರುತ್ತೆ, ಈ ತರದ್ದೆಲ್ಲ ಸುಮಾರಷ್ಟು ಸೈಡ್ ಎಫೆಕ್ಟ್ಸ್ ಇರುತ್ತೆ. ಟ್ರೀಟ್ಮೆಂಟ್ ಕ್ಯಾನ್ಸರ್ ಕಡಿಮೆ ಆದ್ರೂ ಮನುಷ್ಯ ಚೆನ್ನಾಗಿರೋದಿಲ್ಲ. ಈ ಕಾರಣದಿಂದಾಗಿ ಪೇಷಂಟ್ಗಳು ನಮ್ಮ ಹತ್ರ ಹುಡ್ಕೊಂಡು ಬರ್ತಾ ಇರ್ತಾರೆ ಇದಕ್ಕೆಲ್ಲ ಸೊಲ್ಯೂಷನ್ ಸಿಗೋಕ್ಕೋಸ್ಕರ. ಸೊ ನನ್ಗೆ ಇನ್ನೊಂದು ಮೇನ್ ಡೌಟ್ ಇದೆ, ಈ ಕ್ಯಾನ್ಸರ್ಗೆ ಈ ಟ್ರೀಟ್ಮೆಂಟ್ ಹೇಗೆ ವರ್ಕ್ ಆಗುತ್ತೆ ಮತ್ತೆ ಇದರ ಮೆಕ್ಯಾನಿಸಮ್ ಏನು? ಕ್ಯಾನ್ಸರ್ ಹೇಗೆ ಬರೋದ ಅಂತಂದ್ರೆ ನಮ್ಮ ಬಾಡಿನಲ್ಲಿ ಈ ವಿಷ ಕಣಗಳು ಅನ್ನೋದು ಸೇರ್ಕೊಳ್ಳುತ್ತೆ. ಅದು ವಿವಿಧ ಕಾರಣ ಇರ್ಬೋದು. ನಾವು ಎಕ್ಸ್ಪೋಸ್ ಆಗೋ ಗಾಳಿ ಇರ್ಬೋದು, ನಮ್ಮ ಅಭ್ಯಾಸಗಳಾಗಿರ್ಬೋದು, ಕೆಟ್ಟ ಅಭ್ಯಾಸಗಳಿರ್ಬೋದು, ದುರಭ್ಯಾಸಗಳು ಏನಾದರೂ ಆಗಿರ್ಬೋದು. ಸೊ ಅದರಿಂದ ನಮ್ಮ ಬಾಡಿನಲ್ಲಿ ವಿಷ ಕಣಗಳು ಅಕ್ಯುಮುಲೇಟ್ ಆಗುತ್ತೆ. ಇದನ್ನ ನಾವು ಫ್ರೀ ರ್ಯಾಡಿಕಲ್ಸ್ ಅಂತ ಹೇಳ್ತೀವಿ. ಈ ಫ್ರೀ ರ್ಯಾಡಿಕಲ್ಸ್ ಅಕ್ಯುಮುಲೇಟ್ ಆಗಿ ಅದನ್ನ ಆದಾಗ ಅದು ಆಕ್ಸಿಡೇಟಿವ್ ಸ್ಟ್ರೆಸ್ ಅನ್ನೋದನ್ನ ಕ್ರಿಯೇಟ್ ಮಾಡುತ್ತೆ. ಸೊ ಆ ಸ್ಟ್ರೆಸ್ ಇಂದನೇ ನಮ್ಮ ಜೀವಕೋಶ ಸೆಲ್ ಏನಿದೆ ಅದು ಡ್ಯಾಮೇಜ್ ಆಗಿ ಅದು ಕ್ಯಾನ್ಸರಸ್ ಆಗಿ ಟರ್ನ್ ಆಗೋದು. ಸೊ ನಮ್ಮ ಮೆಡಿಸಿನ್ ಬಂದ್ಬಿಟ್ಟು ವೆರಿ ಗುಡ್ ಆಂಟಿ ಆಕ್ಸಿಡೆಂಟ್ಸ್. ಸೊ ಈ ಆಂಟಿ ಆಕ್ಸಿಡೆಂಟ್ಸ್ ಏನ್ ಮಾಡುತ್ತೆ, ಈ ಫ್ರೀ ರ್ಯಾಡಿಕಲ್ಸ್ನ ಕ್ಲಿಯರ್ ಮಾಡ್ತಾರೆ. ಸೊ ಅದರಿಂದ ದಿ ಅಗ್ರೆಸಿವ್ನೆಸ್ ಆಫ್ ಕ್ಯಾನ್ಸರ್ ಏನಿದೆ, ಸೊ ಆ ಸೆಲ್ಸ್ನೆಲ್ಲ ಆಗೋ ಚಾನ್ಸಸ್ನೆಲ್ಲ ಕಡಿಮೆ ಮಾಡುತ್ತೆ. ಮತ್ತೆ ನಮ್ಮ ಮೆಡಿಸಿನ್ಸ್ ತುಂಬಾ ಚೆನ್ನಾಗಿ ಇಮ್ಯುನಿಟಿ ಬೂಸ್ಟ್ ಮಾಡುತ್ತೆ. ಸೊ ಇಮ್ಯುನಿಟಿ ಸಿಸ್ಟಮ್ ಬೂಸ್ಟ್ ಆಗೋದ್ರಿಂದ ಏನಾಗುತ್ತೆ ಅಂದ್ರೆ ನಮ್ಮ ದೇಹದಲ್ಲಿರೋ ರೋಗ ನಿರೋಧಕ ಶಕ್ತಿನಲ್ಲೇ ಎಷ್ಟೊಂದು ಸೆಲ್ಸ್ಗಳು ಈ ಕ್ಯಾನ್ಸರ್ ಮೇಲೆ ಫೈಟ್ ಮಾಡುವಂಥದ್ದಿರುತ್ತೆ. ಸೊ ಇದನ್ನು ತುಂಬಾ ಚೆನ್ನಾಗಿ ಅದನ್ನ ಫೈಟ್ ಮಾಡ್ತಾ ಇರುತ್ತೆ. ಮತ್ತೆ ಇದ್ರ ಜೊತೆಗೆ ಮೆಟಾಸ್ಟಾಸಿಸ್ ಅಂತ ಹೇಳ್ತೀವಿ, ಅಂದ್ರೆ ಬೇರೆ ಕಡೆ ಹರಡುವಂಥದ್ದು. ಇದಕ್ಕೆ ನಮ್ಮ ಬಾಡಿನ ವೀಕ್ ಮಾಡ್ತಾ ಇರುತ್ತೆ. ಸೊ ಅದು ನಮ್ಮ ಕ್ಯಾನ್ಸರ್ ಬೆಳೆದೇ ನಮ್ಮ ದೇಹನ ಅದಕ್ಕೆ ಸಿಗೋ ಶಕ್ತಿ ನಮ್ಮ ದೇಹದಿಂದಾನೆ, ನಮ್ಮ ದೇಹನ ತಿನ್ಕೊಂಡೇ ಅದು ಬೆಳೀತಾ ಇರುತ್ತೆ ಯೂಶಲಿ, ಸಿಂಪಲ್ ಆಗಿ ಹೇಳ್ಬೇಕು ಅಂತಂದ್ರೆ. ಸೊ ನಮ್ಮ ಮೆಡಿಸಿನ್ಸ್ ಬಂದ್ಬಿಟ್ಟು ಈ ಸಪ್ತಧಾತುಗಳು ಅಂತ ನಮ್ಮ ಆಯುರ್ವೇದದಲ್ಲಿ ಏನ್ ಹೇಳ್ತೀವಿ, ರಸ, ರಕ್ತ, ಮಾಂಸ, ಮೇಧ, ಇದಕ್ಕೆಲ್ಲ ಪುಷ್ಟಿ ಕೊಡುವಂಥದ್ದು. ಸೊ ಇದರಿಂದ ನಮ್ಮ ದೇಹ ಗಟ್ಟಿಯಾಗಿರುತ್ತೆ. ಸೊ ಈ ತರ ಇನ್ನ ತುಂಬಾ ಲೆವೆಲ್ಸ್ ಅಲ್ಲಿ ನಿಮ್ಗೆ ತುಂಬಾ ಚೆನ್ನಾಗಿ ತುಂಬಾ ಡಿಫ್ರೆಂಟ್ ಲೆವೆಲ್ ಅಲ್ಲಿ ವರ್ಕ್ ಮಾಡುತ್ತೆ. ಓಕೆ ಮ್ಯಾಮ್, ಥ್ಯಾಂಕ್ ಯು. ನಿಮ್ಮ ಹತ್ರ ಮಾತಾಡಿದ ತುಂಬಾ ಖುಷಿ ಆಯ್ತು. ಅಂಡ್ ನಮ್ಮ ವ್ಯೂವರ್ಸ್ಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ತುಂಬಾ ಇನ್ಫಾರ್ಮೇಶನ್ ಸಿಕ್ತು ಅವ್ರಿಗೆ. ಥ್ಯಾಂಕ್ ಯು ಮ್ಯಾಮ್. ನಿಜ ಹೇಳ್ಬೇಕಂದ್ರೆ ನಾನು ಒಳಗೆ ಹೋಗಿ ಪೇಷಂಟ್ಸ್ನೆಲ್ಲ ನೋಡಿ ಡಾಕ್ಟರ್ ಜೊತೆ ಮಾತಾಡಿ ನಿಜವಾಗ್ಲೂ ನಾನು ಲಿಟ್ರಲಿ ಬ್ಲ್ಯಾಂಕ್ ಆಗ್ಬಿಟ್ಟೆ. ಆ್ಯಂಡ್ ಇಲ್ಲಿ ಸುಮಾರು ಜನ ಪೇಷಂಟ್ಗಳನ್ನ ನೋಡಿದೆ, ಅವ್ರಿಗೆ ಕ್ವಾಲಿಟಿ ಆಫ್ ಲೈಫ್ನ ಕೊಡ್ತಾ ಇದ್ದಾರೆ. ಆ್ಯಂಡ್ ಬೆಂಗಳೂರಿನಲ್ಲಿ ಇಂಥ ಒಳ್ಳೆ ಹಾಸ್ಪಿಟಲ್ ನಾನು ನಿಜವಾಗ್ಲೂ ನೋಡಿರಲಿಲ್ಲ. ಆ್ಯಂಡ್ ಒಂದು ವಿಷಯ ನಾನು ಕ್ಲಿಯರ್ ಮಾಡ್ತೀನಿ, ಆಯುರ್ವೇದ ಒಂದು ಓಲ್ಡ್ ಸೈನ್ಸ್ ಅಲ್ಲ, ಇದು ಗೋಲ್ಡ್ ಸೈನ್ಸ್. ಇನ್ಫ್ಯಾಕ್ಟ್ ಮದರ್ ಆಫ್ ಆಲ್ ಸೈನ್ಸ್. ಆ್ಯಂಡ್ ನಿಮ್ಮಲ್ಲಿ ಎಷ್ಟೋ ಜನಕ್ಕೆ ಗೊತ್ತಿರಲ್ಲ ಅನಿಸುತ್ತೆ, ಆಚಾರ್ಯ ನಾಗಾರ್ಜುನ ಅವ್ರ ಬಗ್ಗೆ. ಅವರು ನಮ್ಮ ಭಾರತದ ಹೆಮ್ಮೆ ಪಡುವ ಮಹಾನ್ ವೈದ್ಯರು. ಈಸ್ ದ ಫಾದರ್ ಆಫ್ ಗ್ರೇಟೆಸ್ಟ್ ಇಂಡಿಯನ್ ಸೈನ್ಸ್. ಅದೇ ರಸಾಯನ ಆಯುರ್ವೇದ, ಅದನ್ನ ರಸಶಾಸ್ತ್ರ ಎಂದು ಕರೀತಾರೆ. ಇದೇ ರಸಶಾಸ್ತ್ರನ ಬೇಸ್ ಮಾಡಿಕೊಂಡು ಪುನರ್ಜನ್ ಆಯುರ್ವೇದ ಹಾಸ್ಪಿಟಲ್ನಲ್ಲಿ ಕ್ಯಾನ್ಸರ್ ಪೇಷಂಟ್ಗಳಿಗೆ ಟ್ರೀಟ್ಮೆಂಟ್ ಆಗಿ ಮಾಡ್ತಾ ಇರ್ತಾರೆ. ಸೊ ಇನ್ನೊಂದು ಅಮೇಝಿಂಗ್ ವಿಷಯ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಈ ಹಾಸ್ಪಿಟಲ್ನ ಫೌಂಡರ್ ಬಂದು ಇವರೇ ಶ್ರೀ ಬೊಮ್ಮು ವೆಂಕಟೇಶ್ವರ ರೆಡ್ಡಿ ಅಂತ ಇವ್ರ ಹೆಸರು. ಸುಮಾರು 20 ವರ್ಷಗಳ ಹಿಂದೆ ಅವರು ಈ ರಸಾಯನ ಆಯುರ್ವೇದದಲ್ಲಿ ರಿಸರ್ಚ್ ಮಾಡಿ ಕ್ಯಾನ್ಸರ್ ಪೇಷಂಟ್ಗಳಿಗೆ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ. ಇವ್ರ ಬಗ್ಗೆ కేళ్తా ఇದ್ರೆ నిజవాగ్లూ గూస్ బంప్స్ బರುತ್ತೆ. అన్నిటిలో ప్రాణశక్తి నిండినప్పుడు మాత్రం సంపూర్ణ జీవితాన్ని గడుపుతాడు. అప్పుడు మాత్రమే కఫము, పిత్తము, వాతము కింద నుంచి వస్తున్న వాత, పిత్త, కఫాలు కింద నుంచి మ్యూకస్ని కరిగించేయగలుగుతుంది. పిత్తం ఎప్పుడైతే గట్టు బాగుంటుందో అప్పుడు శుభ్రంగా ఉంటుందో టాక్సిన్స్ అన్ని రిలీవ్ అయిపోతాయి, బయటకు వెళ్ళిపోతాయి. తర్వాత వాతము అంటే అందులో ఆక్సిజన్ నిండిది రక్తంలో, తద్వారా ఆర్గాన్స్ అన్నిటిలో ఈ 3 జరగటం వలన సంపూర్ణంగా మీ రోగం మీరే తగ్గించుకుంటారు, నేనే తగ్గించను. ಆ್ಯಂಡ್ ಇದು ಇಮ್ಯುನಿಟಿ ಪವರ್ನ ಜಾಸ್ತಿ ಮಾಡಿ ನಮ್ಮ ಬಾಡಿಲಿರೋ ಕ್ಯಾನ್ಸರ್ ಸೆಲ್ಸ್ ಜೊತೆಗೆ ಫೈಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಯಾರೆಲ್ಲ ಕ್ಯಾನ್ಸರ್ ಪೇಷಂಟ್ ಇದ್ದೀರಾ ಅವ್ರಿಗೆ ಈ ಪುನರ್ಜನ್ ಆಯುರ್ವೇದ ಹಾಸ್ಪಿಟಲ್ ಬೆಸ್ಟ್ ಅಂತ ಹೇಳ್ತೀನಿ. ನನ್ನ ಹತ್ರ 4 ರೀಸನ್ ಇದೆ. ಫಸ್ಟ್ ಬಂದು ದಿ ಏನ್ಷಿಯಂಟ್ ಸೈನ್ಸ್. ಇದು ಡೈರೆಕ್ಟ್ DNA ಲೆವೆಲ್ಗೆ ಹೋಗಿ ಸೆಲ್ಯುಲಾರ್ ಲೆವೆಲ್ಗೆ ಹೋಗಿ ಕ್ಯಾನ್ಸರ್ ಸೆಲ್ಸ್ನ ರಿಪೇರ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಸೆಕೆಂಡ್ ಬಂದು ಇಂಟಿಗ್ರೇಟೆಡ್ ಟ್ರೀಟ್ಮೆಂಟ್. ಇದು ನಮ್ಮಂಥ ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಪ್ರಾಕ್ಟಿಕಲ್ ಪಾಯಿಂಟ್. ನೀವು ಕೀಮೋ ತಗೊತಾ ಇದ್ದೀರಾ, ಬೇರೆ ಯಾವುದೇ ಟ್ರೀಟ್ಮೆಂಟ್ ತಗೊಂಡ್ರೆ ಇದ್ರ ಜೊತೆಗೆ ನೀವು ಈ ಟ್ರೀಟ್ಮೆಂಟ್ ಕೂಡ ತಗೊಬೋದು. ಇದು ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಆಗೋದಿಲ್ಲ. ಸೊ ಥರ್ಡ್ ಪಾಯಿಂಟ್ ಬಂದು ಪೇನ್ಲೆಸ್ ಟ್ರೀಟ್ಮೆಂಟ್. ಕ್ಯಾನ್ಸರ್ ಅನ್ನೋದು ಮೊದಲೇ ತುಂಬಾನೇ ಪೇನ್ಫುಲ್ ಆಗಿರುತ್ತೆ. ಸೊ ನಿಮ್ಗಿಲ್ಲಿ ಒಂಚೂರು ಪೇಯ್ನ್ ಇಲ್ಲದೆ ಇರೋಂಗೆ ಟ್ರೀಟ್ಮೆಂಟ್ ಕೊಡ್ತಾರೆ. ಲಾಸ್ಟ್ ಬಂದು ಕಾಸ್ಟ್ ಎಫೆಕ್ಟಿವ್. ನಮ್ಮಂಥ ಮಿಡಲ್ ಕ್ಲಾಸ್ ಹಾಗೂ ಲೋವರ್ ಮಿಡಲ್ ಕ್ಲಾಸ್ ಜನಕ್ಕೆ ತುಂಬಾನೇ ಭಯ ಇರುತ್ತೆ, ಎಲ್ಲಿ ಲಕ್ಷಾಂತರ ರೂಪಾಯಿ ದುಡ್ಡು ಖರ್ಚಾಗುತ್ತೋ ಅಂತ. ಆದರೆ ಇಲ್ಲಿ ಹಾಗಲ್ಲ, ನಿಮಗೆ ತುಂಬ ಅಫೋರ್ಡಬಲ್ ಆಗಿ ಇರುತ್ತೆ. ಸೊ ಗೈಸ್, ನೋಡಿದ್ರಲ್ಲ ಹಾಸ್ಪಿಟಲ್ನ ಎಷ್ಟು ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತ. ತುಂಬ ಡಿಸಿಪ್ಲಿನ್ದಾಗಿ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಆ್ಯಂಡ್ ಇಲ್ಲಿರೋ ಸ್ಟಾಫ್ ಮೆಂಬರ್ಸ್ ಆಗಿರ್ಬೋದು ಆ್ಯಂಡ್ ಡಾಕ್ಟರ್ ಆಗಿರ್ಬೋದು ಎಷ್ಟು ಕಾಮಾಗಿ ನೀಟಾಗಿ
ಪೇಷಂಟ್ಗಳ ಜೊತೆ ಎಷ್ಟು ಪೇಷನ್ಸ್ ಇಂದ ಮಾತಾಡ್ತಾರೆ ಅಂತ. ಅಂಡ್ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವ ನಂಬರ್ಗೆ ನೀವು ವಾಟ್ಸಪ್ ಮಾಡ್ಬೋದು, ನಿಮ್ಮ ರಿಪೋರ್ಟ್ನ ಶೇರ್ ಮಾಡ್ಬೋದು. ಅಂಡ್ ಇನ್ನೊಂದು ವಿಷಯ ಏನು ಅಂದರೆ, ಈ ಹಾಸ್ಪಿಟಲ್ ಬಂದು ಬೆಂಗಳೂರಿನ ಜಯನಗರ್ 4th T ಬ್ಲಾಕ್ನಲ್ಲಿದೆ. ಅದು BMTC ಡಿಪೋ ಅಪೋಸಿಟ್ನಲ್ಲೇ ಇದೆ ಈ ಹಾಸ್ಪಿಟಲು. ಬೇರೆ ಕಡೆ ಎಲ್ಲಾದ್ರೂ ತೋರಿಸ್ಕೊಳ್ಳೋ ಬದಲು ಇಲ್ಲೊಂದು ಸಾರಿ ಬಂದು ವಿಸಿಟ್ ಮಾಡಿ. ನಿಮ್ಗೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ಇಲ್ಲೇ ಟ್ರೀಟ್ಮೆಂಟ್ ಕಂಟಿನ್ಯೂ ಮಾಡಿ. ನಾನಂತೂ ಅನ್ಕೊತೀನಿ ನಿಮಗೆ ಇದು ತುಂಬ ಅಫೋರ್ಡಬಲ್ ಆಗಿ ಇರುತ್ತೆ ಆ್ಯಂಡ್ ಖುಷಿ ಆಗುತ್ತೆ. ಸೊ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ. ತುಂಬ ಅವಶ್ಯಕತೆ ಇದ್ದವ್ರಿಗೆ ಈ ವಿಡಿಯೋ ಯೂಸ್ಫುಲ್ ಆಗುತ್ತೆ ಅಂತ ಅನ್ಕೊತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್.